ನಿಮ್ಮ ಮಾಧ್ಯಮಕ್ಕೆ ಇವತ್ತು ಕಾಣ್ತಾ ಇರ್ಬೋದು ಹೊಸದಾಗಿ ಬಂದಿರಂತ. ವಾರಕ್ಕೆ 2 ಸತಿ ಸಚಿವರ ಜೊತೆ ನಾನು ಬರ್ತೀನಿ ಮನೆಗೆ. ಊಟಕ್ಕಾದ್ರೂ ಬರ್ತೀನಿ, ಇಲ್ಲ ಕಾಫಿ ಕುಡಿಯೋಕ್ಕಾದ್ರೂ ಬರ್ತೀನಿ. ಪ್ರತಿ ಸಲ ಮೊನ್ನೆನೂ ಬಂದೋಗಿದ್ದೀನಿ, ನಿನ್ನೆನೂ ಬಂದಿದ್ದೆ, ನೆನ್ನೆ ಸಂಜೆನೂ ಬಂದಿದ್ದೆ. ನಾನು ಸತೀಶ್ ಅವ್ರ ಮನೆಗೆ ಯೂಶಲಿ ವಾರಕ್ಕೆ 2 ಸತಿ ನಾನು ಬಂದೇ ಬರ್ತೀನಿ ನಾನು. ನೀವು ಹಾಗಾಗಿ ಊಹೆ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಇದು ಸತೀಶ್ ಸೌಕಾರ್ ಮನೆಗೆ ನಾನು ಮೊದಲೇ ಬಾರಿ ಏನು ಬರಲ್ಲ. ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಇದ್ರೆ ಅವರು ವಾರಕ್ಕೆ 2 ಸತಿ ಅದು ನಾವು ಊಟಕ್ಕಾದ್ರೂ ಸೇರ್ತೀವಿ, ಇಲ್ಲ ಸಾಯಂಕಾಲ ಊಟಕ್ಕಾದ್ರೂ ಸೇರ್ತೀವಿ, ಇಲ್ಲ ಕಾಫಿಗಾದ್ರೂ ಸೇರ್ತೀವಿ ನಾವು. ವಾರಕ್ಕೆ 2 ಸತಿ. ನೆನ್ನೆನೂ ಬಂದು ಹೋಗಿದ್ದೀನಿ ನಾನು, ನೆನ್ನೆನೂ ಸಂಜೆ. ಈಗ ಮುನಿಯಪ್ಪ ಬರ್ತೀನಿ ಅಂದ್ರು ಏನೋ, ಅವ್ರು ನನ್ನ ಇಲಾಖೆದಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಯಾರೋ ದೇವನಹಳ್ಳಿಯಿಂದ ಯಾರೋ ಅಲ್ಪಸಂಖ್ಯಾತರ ಮುಖಂಡರುಗಳು ಭೇಟಿ ಮಾಡಬೇಕಂದ್ರೆ ಇಲ್ಲಿ ಬನ್ನಿ ಸರ್ ಅಂತ ಹೇಳಿದೆ. ಈಗ ಅವರು ಬಿಟ್ಟವ್ರಂತೆ, ಹಾಗಾಗಿ ನಾನು ಹೊರಟಿದ್ದೀನಿ. ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಯಾರು ಹೇಳಿರೋದು? ಉಲ್ಮಾ ಮಂಡಳಿಯ ಎಲ್ಲಾ ಸದಸ್ಯರುಗಳು. ಈಗ ಆ ಪ್ರಶ್ನೆ ಯಾರು ಕೇಳ್ಬೇಕು ನೀವು? ಇಲ್ಲ ಅವರು ಆಯ್ತು, ಅವ್ರನ್ನ ಕೇಳ್ಬೇಕು ತಾನೆ ಪ್ರಶ್ನೆ. ಆ ಪ್ರಶ್ನೆ ಗುರುಗಳು ಪ್ರಶ್ನೆ ಗುರುಗಳಿಗೆ ಕೇಳ್ಬೇಕು. ನನ್ನ ಪ್ರಶ್ನೆ ನನ್ ಕೇಳ್ಬೇಕು ನೀವು. ನಾನು ಅವ್ರು ಏನಾರು ಹೇಳ್ಕೊಳ್ಳಿ ಸರ್, ನಾನು ಲೀಡರ್ ಆಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೇ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಬಡವ್ರ ಸಮಾಜ ಇದೆ, ಬಡವರು ಅವ್ರ ಪರ ನಾನು ಇರೋದು. ಅವ್ರು ಮಾತನಾಡಿರುವಂತದ್ದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅನ್ನೋ ಒಂದು ಎಚ್ಚರಿಕೆ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಪಕ್ಷದಲ್ಲಿ ಇಲ್ಲ ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನ ಇರೋದು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಲೀಡರ್, ನಾನು ಒಬ್ಬನೇನಾ? ಭಾಳ ಜನ ಇದ್ದಾರೆ, 10 ಜನ MLA ಗಳು, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ನೀವು ಹೆಂಗೆ ಹೇಳ್ತಿರೋದು? ನಾನು ಕೇಳಿದ್ ನಿಮ್ಮನ್ನ ಹೆಂಗೆ ಕೇಳ್ತೀರಂತ, ಹೆಂಗೆ ಕೇಳ್ತೀರಂತ. ಈಗ ಅವರು ನಾನು 10 ಜನ ನಾವು MLA ಇದ್ದೀವಿ, 2 ಮಂತ್ರಿ ಇದ್ದೀವಿ, ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ ಇದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರು ವಜಾ ಮಾಡೋದು ಅದು ಬಿಡಿ. ಎಲ್ಲ ನಾವು ಇದ್ಕೊಂಡು ಯಾರು ಕೈಲಿದ್ದಾರೆ? ಎಲ್ಲರೂ ಸೀನಿಯರ್ಸೇ. ಈಗ ತನ್ವೀರ್ ಶೆಟ್ಟು ಸೀನಿಯರ್, ಹಾರಿಸ್ ಬೈನು ಸೀನಿಯರ್. ಯಾರಿಗಂತ ಹೇಳಿದಾರೆ ಅಂತ ಹೇಳಿ ಆಗ್ಬೇಕು ತಾನೆ. ನಾನು ಎಂದು ಲೀಡರ್ ಇಲ್ಲ. ನಾನೊಬ್ಬ ಏನಾಗಿದೆ, ಒಳ್ಳೆ ಆರ್ಗನೈಸರ್, ನಮ್ಮ ಪಕ್ಷದ ಒಳ್ಳೆ ಕಾರ್ಯಕರ್ತ ಅಂತ ವೇಣುಗೋಪಾಲ್ ಕರೆದಿದ್ದಾರೆ. ಲೀಡರ್ ಅಂತ ಕರೆದಿಲ್ಲ. ನಾನೊಬ್ಬ ಆರ್ಗನೈಸರ್. ಎಲ್ಲ ನಾವು ಹೋದ್ರೆ ಒಂದು ಜವಾಬ್ದಾರಿ ಕೊಟ್ಟರೆ ಅವ್ನು ನಿಭಾಯಿಸ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಕರೆದಿದ್ರು. 10 ದಿನ ಅಲ್ಲಿ ಕರೆದಿದ್ರು, 10 ದಿನ ಅಲ್ಲಿ ಕೆಲಸ ಮಾಡಿದೆ. 5ನೇ ತಾರೀಕು ದಾವಣಗೆರೆ ಮಾಡ್ಬೇಕಂತ ದಾವಣಗೆರೆ ಮಾಡಿದ್ದೀನಿ, 6-7 ಬಾಗಲಕೋಟೆ ಮಾಡ್ಬೇಕಂತ ಬಾಗಲಕೋಟೆ ಮಾಡಿದ್ದೀನಿ. ನನ್ನ ಪಕ್ಷ ಮೇನ್ ಪಕ್ಷ ಏನ್ ಜವಾಬ್ದಾರಿ ಯಾವ್ದು? ಈಗ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟರು ತಗೊಂತಿಲ್ಲ. ಯಾರು? ಇಲ್ಲ ಆ ಥರ ಇಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರಿಗೂ ಗುರುಗಳಿಗೂ ನಾಳೆ ನಾನು ಕರೆಸಿ ಶುಕ್ರವಾರ ನಮಾಜ್ ಆದಮೇಲೆ ಆ ಗುರುಗಳು ಕರೆಸು ಮಾತಾಡ್ತೀನಿ. ಅದೇನಿರೋದು ನಾವು ಕೂತ್ಕೊಂಡು ಬಗೆಹರಿಸ್ಕೊಂಡು ಬಿಡುವ. ಇದೆಲ್ಲ ಸರಿ ಇಲ್ಲ ಅಂತ ನಾನು ಮಾತಾಡ್ತೀನಿ. ಆಲ್ರೆಡಿ ಮಾತಾಡಿದ್ದೀನಿ. ನಾನೇ ಮಾಡ್ಬೇಕು. ನಾನು ಆಲ್ಮೋಸ್ಟ್ ನಮ್ಮ ಎಲ್ಲ ದೊಡ್ಡ ಗುರುಗಳಿಗೆ 4-5 ಜನಕ್ಕೆ ನಾನು ಮಾತಾಡಿದ್ದೀನಿ. ಅದೇನಿದೆ ಕೂತ್ಕೊಂಡು ಬಗೆಹರಿಸ್ಕೊಳ್ವಾ, ಇದೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ನಾಳೆ ಶುಕ್ರವಾರ ಕಳೀಲಿ ನಮಾಜ್ ಆಗಲಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗೆಹರಿಸ್ತೀನಿ. ಯಾರು ಆ ಥರ ಯಾರು ಹೇಳಿಲ್ಲ. ಅದು ನೋಡಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ ಸರ್. ಯಾರಿಲ್ಲ ಅದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜನ. ಆ ಥರ ಇಲ್ಲ, ಯಾರಿಲ್ಲ. ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ನಿನ್ನೆ ರಿಜ್ವಾನ್ ಸಾಯಂಕಾಲನೂ ಫೋನ್ ಮಾಡ್ದ ಇದೇ ವಿಚಾರ, ಉಲ್ಮಾ ಇಕ್ರಾಮ್ ಗುರುಗಳ ವಿಚಾರಕ್ಕೆ. ರಿಜ್ವಾನ್ ಅವರು ಫೋನ್ ಮಾಡಿದರು, ಹಾರಿಸ್ ಬೈ ಫೋನ್ ಮಾಡಿದರು, ಸಲೀಂ ಅಹಮದ್ ಫೋನ್ ಮಾಡಿದರು. ಇದೆಲ್ಲ ನಾವು ಸೇರ್ಕೊಂಡು ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗ್ತದೆ. ಇದು ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದೆ, ಎಲ್ಲ ಕಡೆ ಪ್ರೆಸ್ ಮೀಟ್ಗಳು ನಡೀತಾ ಇದೆ. ಇದಾಗಬಾರ್ದು ಅಂತ ನಿನ್ನೆ ರಿಜ್ವಾನು ಫೋನ್ ಮಾಡಿದ್ದಾರೆ, ಸಲೀಮು ಫೋನ್ ಮಾಡಿದ್ದಾರೆ, ಎಲ್ಲರೂ. ಈಗ ನಾಳೆ ಕೂತ್ಕೊಂಡು ನಾವೆಲ್ಲ ಸೇರೇ ಬಗೆಹರಿಸ್ಕೊಳ್ಬೇಕಾಗ್ತದೆ. ಅಸಮಾಧಾನ ಅಂತೂ ಗುರುಗಳಿಗಾಗಿರೋದು ನಿಜ. ಏನಕ್ಕಂದ್ರೆ ದಾವಣಗೆರೆ ವಿಚಾರದಲ್ಲಿ ಟಿಕೆಟ್ ಕೇಳಿದರು. ಅದು ಟಿಕೆಟ್ ನಾವು ಪಕ್ಷ ವತಿಯಿಂದ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಯಾರು ಕುಟುಂಬದಲ್ಲಿ ಸಾಯ್ತಾರೆ ಆ ಕುಟುಂಬದವರಿಗೆ ಕೊಡಬೇಕಂತ ಆ ಪದ್ಧತಿ ಮುಂಚೆಯಿಂದ ಬಂದಿದೆ. ಈಗ ನಮ್ಮಲ್ಲೂ ಭಾಳ ಜನ ಮುಸ್ಲಿಮಲ್ಲಿ ನಮ್ಮ UT ಖಾದರ್ ಅವ್ರ ತಂದೆ ತಿರೋಗಿದ್ರು. ಅವ್ರು ಕೊಟ್ಟಿಲ್ವಾ? UT ಖಾದರಿಗೆ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ರ.
ಆ ಥರ ಆವತ್ತಿಂದ ಪದ್ಧತಿ ಬಂದಿದೆ. ನಮ್ಮಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದಾರೆ, ನಮ್ಮ ಕರ್ಸ್ ಕೇಳಿ ಕೊಡಬೇಕಾಗಿತ್ತಂತ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅವತ್ತಿಂದ ಪದ್ಧತಿ ಬಂದಿದ್ದ ಕಾರಣಕ್ಕೆ ಅಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಜನರಲ್ ಎಲೆಕ್ಷನ್ ನೋಡುವಂತ ಹೇಳಿದಾರಿಲ್ಲ.